ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹುಮನಾಬಾದ್ ಪಟ್ಟಣದ ಥೇರ್ ಮೈದಾನದಲ್ಲಿ ಇಂದು ಕನಕದಾಸರ ಜಯಂತಿ ಆಚರಣೆ ಮಾಡಲಾಗಿದೆ. ಈ ಒಂದು ಕನಕದಾಸರ ಜಯಂತಿ ಆಚರಣೆಯಲ್ಲಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರೆ ಅವರು ನೇರವಾಗಿ ಇಂದು ಮಾಜಿ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರ ರಾಜಕೀಯ ಕುರಿತು ಮತ್ತು ಅನೇಕ ವಿಷಯಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳಿಂದ ರಾಜಶೇಖರ್ ಬಿ ಪಾಟೀಲ್ ಅವರು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಗೊಂಡ ಸಮುದಾಯಕ್ಕೆ ಅಥವಾ ಇನ್ನಿತರ ಸಮುದಾಯದ ವಿಷಯ ತಿಳಿದಿದ್ದಾರೆ. ಅದೇ ರೀತಿಯಾಗಿ ಹುಮನಾಬಾದ್ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ರಾಜಶೇಖರ್ ಬಿ ಪಾಟೀಲ್ ಅವರು ಒಂದು ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅಥವಾ ಕನಕದಾಸರವರ ಮೂರ್ತಿ ಮಾಡಿದ್ದಾರೆಯೇ ಅಥವಾ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆಯೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರವಾಗಿ ಶ್ರೀ ಚಿಕ್ಕಲಿಂಗ ಬೀರದೇವರು ಕಾಗಿನೆಲೆ ಶಾಖಾ ಮಠ ಕಲಬುರಗಿ ವಿಭಾಗ ತಿಂತಣಿ ಬ್ರಿಡ್ಜ್ ಹಾಗೂ ಶ್ರೀ ಗೋಪಾಲ್ ಮುತ್ಯ ಮತ್ತು ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್, ಮಾಜಿ ಸಭಾಪತಿಗಳಾದ ರಘುನಾಥ್ ಮಲ್ಕಾಪುರೆ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶಾಪುರ್ ಸೇರಿದಂತೆ ಶ್ರೀ ಪ್ರವೀಣ್ ಪೂಜಾರಿ ಶ್ರೀಗಳು ಸಿಂಧನಕೇರ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಮಾಜಿ ಶಾಸಕ ರಾಜಶೇಖರ ಬಿ ಪಾಟೀಲ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಶ್ರೀ ಭಕ್ತ ಕನಕದಾಸರ ಜಯಂತಿ ಉತ್ಸವಕ್ಕೆ ಪಕ್ಷಾತೀತವಾಗಿ ನಾನು ಬರುತ್ತೇನೆ ಎಂದು ಹೇಳಿದ್ದೆ. ಅದೇ ರೀತಿ ಮಾಜಿ ಶಾಸಕರ ಹತ್ತಿರವೂ ಕೂಡ ಸಮಾಜದ ಮುಖಂಡರು ಹೋಗಿದ್ರು. ಆದರೆ ಮಾಜಿ ಶಾಸಕರು ಎರಡೆರಡು ಜಯಂತಿಗಳನ್ನು ಯಾಕೆ ಮಾಡುತ್ತೀರಿ ಅಂತ ಕೇಳಿದರು. ಕಾರ್ಯಕ್ರಮದಲ್ಲಿ ಅವರ ಮಾತನ್ನು ವಿವರಿಸಿದ ಶಾಸಕ ಸಬ್ ಖಾಕೆ ಹಜ್ ಕೋ ಜಾಕೆ ಎನ್ನುವ ಥರ ಮಾಡಿದ್ದಾರೆ ಎಂದರು. ಅಲ್ಲದೆ ಮಾಜಿ ಶಾಸಕರು ಇಷ್ಟು ವರ್ಷ ನಾನು MLA ಆದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹುಮನಾಬಾದ್ನಲ್ಲಿ ಒಂದೇ ಒಂದು ಕನಕದಾಸರ ಮೂರ್ತಿ, ಸಂಗೊಳ್ಳಿ ರಾಯಣ್ಣರ ಮೂರ್ತಿ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ತಗೊಂಡು ಈ ಒಂದು ಜಯಂತಿ ಮಾಡ್ತಾರಂತಂದ್ರ ನಾವೊಂದು ಕಾರ್ಯಕ್ರಮದಾಗ ಬರ್ತೀವಿ, ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಮಾಡಿದಂದ್ರೆ ಆ ಕಾರ್ಯಕ್ರಮ ಬರಲ್ಲ ಅಂತ ನಾನು ಖಂಡಿತವಾಗಿ ಹೇಳಿದೆ. ನಾವು ಹೇಳಿ ಮತ್ತೆ ಅವ್ರಿಗೆ ಹೇಳಿದೆ, ಇವತ್ತು ತಾವು ಯಾರಿಗೆ ಹೇಳ್ತೀರಿ ನಂದು ಯಾವುದೂ ಕೂಡ ಅಭ್ಯಂತರ ಇಲ್ಲ. ತಾವು ಸಮಾಜದ ಮುಖಂಡರುಗಳು ಏನ್ ನಿರ್ಣಯ ತಗೋತೀರಿ, ಯಾವುದೇ ಪಕ್ಷಕ್ಕೆ ಆಗ್ತಾವಿಲ್ಲ, ಕಾಂಗ್ರೆಸ್ ದವ್ರಿಗೆ ಕರೀರಿ, JDS ದವ್ರಿಗೆ ಕರೀರಿ, ಆಮ್ ಆದ್ಮಿ ಪಾರ್ಟಿ ಕರೀರಿ, ನಮ್ಮ BSP ದವ್ರಿಗೆ ಕರೀರಿ, ಎಲ್ಲರಿಗೆ ಕರೀರಿ ಅಂತ ಹೇಳಿದಾಗ ಇವತ್ತು ಆ ಪೋಸ್ಟರ್ದಾಗ ತಾವು ನೋಡ್ಬೋದು ಬಹಳ ಒಳ್ಳೆ ರೀತಿಯಿಂದ ಹಾಕಿದಂದು. ಇವತ್ತು ಕಾಂಗ್ರೆಸ್ ದವ್ರು ಇದ್ದಾರ, BJP ದವ್ರು ಇದ್ದಾರ, JDS ದವ್ರು ಇದ್ದಾರ, ಆಮ್ ಆದ್ಮಿ ಪಾರ್ಟಿ ಇದೆ, BSP ಇದೆ, ಎಲ್ಲ ಪಕ್ಷದವರು ಎಲ್ಲ ಸಮಾಜದ ಮುಖಂಡರಿಗೆ ತಗೊಂಡು ಇವತ್ತು ಆ ಪ್ರಿಂಟ್ ಮಾಡಿ ನನ್ನ ಹತ್ರ ಬಂದಿದ್ರು. ನಾನಂದೆ ಆಯ್ತು, ನಾವು 7 ತಾರೀಕಿಗೆ ನಮ್ಗೆ ನಿಮ್ಗೆ ಯಾರಿಗೂ ಕರೆದಿಲ್ಲ, ನಮಗೆ ಕರೆದಿಲ್ಲ, ನಾವು 7 ತಾರೀಕಿಗೆ ನಿರ್ಣಯ ಮಾಡ್ತಾರಂತ ಜಯಂತಿ ಮಾಡ್ತೇವೆ ಅಂತ ಹೇಳಿದಾಗ ಆಯ್ತು, ನನ್ನ ಸಹಕಾರ ಇದೆ, ತಾವೆಲ್ಲರಿಗೂ ತಗೊಂಡು ಮಾಡೋಣ ಅಂತ ನಾನು ಹೇಳಿದೆ. ಅವಾಗ ಹೇಳ್ಬೇಕೇನಾಗ್ತು, ನನ್ನನ್ನು ಆಮಂತ್ರಣ ಮಾಡಿದ್ಕೆ ನಾನು ಏನ್ ಮಾಡಿದೆ ಸರ್, ಆ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಮಾಡ್ದ, ಸಮಾಜದ ಗೊಂಡ ಸಮಾಜ ವತಿಯಿಂದ ಕನಕದಾಸ ಜಯಂತಿ 7ನೇ ತಾರೀಕಿಗೆ ನಾವು ಮಾಡ್ತಿದ್ವು ಅಂತ. ತಪ್ಪೇನಿದೆ ಸರ್, ಅದಕ್ಕೆ 7ನೇ ತಾರೀಕಿಗೆ ಮಾಡ್ತಾನೆ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಮಾಡಿದೆ. ಅವಾಗ ಇವರು ಮಾಜಿ ಶಾಸಕರ ಹತ್ರ ಹೋಗಿ ಅವರಿಗೂ ಕೂಡ ಆಮಂತ್ರಣ ಮಾಡೋರು, ನಾವು ಸಮಾಜ ವತಿಯಿಂದ 7ನೇ ತಾರೀಕಿಗೆ ನಾವು ಜಯಂತಿ ಮಾಡ್ತಿದ್ವು, ತಾವು ಕೂಡ ಬರ್ರಿ ಅಂತ. ನೀವು ಎಲ್ಲೆಲ್ಲಿ ಯಾಕೆ ಮಾಡ್ತೀರಿ ಅಂತ ಅವಾಗ ಹೇಳ್ತಾರ. ನೀತಿ ಪತ್ರ ಪೋಸ್ಟರ್ ಎಲ್ಲ ಬಿಡುಗಡೆ ಮಾಡಿದ ಅವರೇ, ಏನ್ ಗೊತ್ತಿಲ್ಲ ಅವ್ರಪ್ಪ ಮತ್ತ ಅದೇನು ಅಂತ ಹಿಂದಕ್ಕಿಂದ ಸಬ್ ಹಾಕಿ ಹಚ್ಚು ಜಾಕೆ ಪೂರ ತಿಂದರೆಲ್ಲ ಗೊತ್ತಿದೆ. ಸಮಾಜದಾಗ ಏನಾಗ್ತದೆ ಅಂತೆಲ್ಲ ಕೂಡ ಗೊತ್ತಿದೆ. ಅವ್ರಿಗೆ ಹಿಂದೂ ಕೂಡ ಚಾವಿ ಕೂಡ ಅವ್ರು ಹಾರಿಸ್ತಾರೇನ್ರಿ, ಬರ್ತೀವಿ ಆಟ ಸಮಾಜದಾಗ ಎರಡೆರಡು ಯಾಕೆ ಮಾಡ್ಬೇಕಂತ ನಿಮಗೆ ಇದು ಆಗ್ತಾ ಇದೆ. ಇದು ಇವತ್ತು ಈ ಸಮಾಜದಿಂದ 4 ಸರ್ತಿ MLA ಆಗಿರಿ, ಮಂತ್ರಿ ಆಗಿರಿ, ಅವಾಗ ನೆನಪು ಬಂದಿಲ್ಲ. ಈ ಸಮಾಜದಿಂದ ಬಹಳ ಸರ್ತಿ ಹೇಳ್ತೀರಿ, ಇವತ್ತೆಲ್ಲ ಹೋದಾಗ ಸಿದ್ದರಾಮಯ್ಯ ತಾರೀಫ್ ಮಾಡ್ತೀರಿ, ಮತ್ತೆ ಇಲ್ಲಿ ಈ ಜನರಿಗೆ ಅನ್ಯಾಯ ಮಾಡ್ತೀರಿ, ಅದಕ್ಕೆ ಜ್ಞಾಪಕ ಬರ್ತಾ ಇಲ್ಲ ನಿಮ್ಗ. ತಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು, ಹುಷಾರಾಗಬೇಕು. ಈಗಾಗಲೇ ನಮ್ಮ ಮಲ್ಕಾಪುರ ಸಾಹೇಬ್ರು ಹೇಳಿದ್ರಿ ಗೊತ್ತಾ, ಇಷ್ಟು ವರ್ಷ ಅವರೇ ಹೇಳ್ತಾರೆ ಬಾಯಿಲಿಂದ, ನಾನು ಸತತವಾಗಿ 20 ವರ್ಷ MLA ಆದೆ, ಮಂತ್ರಿ ಆದೆ, ನಮ್ಮ ಪೂಜ್ಯರಾದಂತ ತಂದೆಯವರು 20 ವರ್ಷ ಇದಾದರು ಸತತವಾಗಿ ಅಂತ.
ಈ ಸಮಾಜಕ್ಕೆ ಅವು ಎಲ್ಲ ಒಂದು ಸಮುದಾಯ ಭವನ ಕೊಟ್ಟರೇನ್ರಿ ಹುಮನಾಬಾದ್ದಾಗ? ಒಂದ್ ಹೇಳ್ರಿ ನನಗೆ ಖಾಲಿ ಒಂದು ಸಮುದಾಯ ಭವನ, ಒಂದು ಕನಕದಾಸರ, ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದ ಎಲ್ಲ ಹುಮನಾಬಾದ ನೋಡಿರಿ. ನಾನು ಇನ್ನ ಶಾಸಕನಾಗಿಲ್ಲ, ಬಂಡೆಪ್ ಸಾಗರ್ ಬಂದಿರ ಕಾರ್ಯಕ್ರಮಕ್ಕ ಎಲೆಕ್ಷನ್ ಬಿಫೋರ್ ಸರ್. ಆ ಒಂದು ಸಮಯದಾಗ ಹೇಳಿದೆ, ಇವತ್ತು ನಾನು ಕೂಡ ರಾಜಕೀಯದಲ್ಲಿ ಕಾಲಿಟ್ಟಿನಿ, ತಮ್ಮೆಲ್ಲರ ಆಶೀರ್ವಾದ ಆಗ್ತು ಅಂತಂದ್ರ ಮುಂದಿನ ದಿನಗಳಾದಾಗ ಇಲ್ಲಿ ಹುಮನಾಬಾದ ಕನಕದಾಸರ ಮೂರ್ತಿನೂ ಆಗ್ತದ, ಒಂದು ಸಮುದಾಯ ಭವನ, ಒಂದು ಫಂಕ್ಷನ್ ಹಾಲ್ ಆಗ್ತದ ಅಂತಂದಾಗ ಇವತ್ತು ತಾವೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಮಾಡಿದ್ರಿ. ಇವತ್ತು ಸುಮಾರು 1 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಮಾಡಿದೆವು. ಬೀರ್ಲಿಂಗೇಶ್ವರ ಸಮುದಾಯ ಭವನ ಅಂತ ನಾವು ಕೊಡಕತ್ತಾ ಇದ್ದೇವೆ. ಒಂದೇ ಕೋಟಿ ಇಲ್ಲ, ನೀವು 1 ಕೋಟಿದಲ್ಲಿ ಕಟ್ಸ್ಕೊಳ್ಳಿ, ಅದಕ್ಕೆ ಎಷ್ಟೇ ಇನ್ನ 1 ಕೋಟಿ ಇನ್ನ 50 ಲಕ್ಷ ಕಂಬಿದ್ರು ನಾನು ಕೊಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಇವತ್ತು ಇದೇ ಒಂದೇ ಸಮಾಜಕ್ಕಲ್ಲ, ಇವತ್ತು ಕೋಲಿ ಸಮಾಜ ಕೂಡ ಇದೆ ನಮ್ಮ ಹುಮನಾಬಾದ್ನಲ್ಲಿ. ಇವತ್ತ ಕೋಲಿ ಸಮಾಜ, ಹನುಮತ ಸಮಾಜ ಅಂದ್ರ ಒಂದು ಕೊಯ್ದು 2 ಮುಖ, ಒಂದು ಚಿತ್ತು ಒಂದು ಪಟ್ಟು ಅಂತ ತಿಳ್ಕೊಳ್ಳಿ. ಯಾಕೋ ಇವ್ರಿಗೆ ಕೊಡತ್ತಾರ ಅಂತಿಲ್ಲ. ಇವತ್ತು 2 ಸಮಾಜಗಳಿಗೆ ಅವರಿಗೂ ಕೂಡ ಅನ್ಯಾಯ ಆಗ್ಬಾರ್ದು, ಇವರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಇವತ್ತು ಕೋಲಿ ಗಂಗಾ ಮಾತಾ ಸಮಾಜಕ್ಕೂ ಕೂಡ ಸುಮಾರು 1 ಕೋಟಿ ರೂಪಾಯಿ ನಾವು ಇವತ್ತು ಅಲ್ಲೂ ಕೂಡ ಸ್ಯಾಂಕ್ಷನ್ ಮಾಡಿದ್ದೇವೆ. ಎಲ್ಲಾ ಸಮಾಜಗಳಿಗೆ ಇವತ್ತ ನ್ಯಾಯ ಒದಗಿಸುವಂತ ಕಾರ್ಯ ತಮ್ಮೆಲ್ಲರ ಆಶೀರ್ವಾದ ಕೊಟ್ಟಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇದ್ರ ತನಕಿಂದು ಕೂಡ ಸುಮಾರು 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇವತ್ತು ಅಲ್ಲೂ ಕೂಡ ಅಲ್ಲ ಜಾಗನೇ ಹೋಗ್ತದೆ ನಾಯಕರಲ್ಲಿ. ನಾವು ಅವ್ರಿಗೆ ಹೇಳಿ ಬೆಂಗರೆಡ್ಡಿ ಏನ್ ಹೇಳಿದ್ರೆ ಅಧ್ಯಕ್ಷರು ಅವರೇ ಯಾರ ಈಗ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆವು, ಮತ್ತೆ ಕಮ್ಮಿ ಬಂದ್ರು ಬಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ. ಎಲ್ಲಾ ಸಮಾಜಕ್ಕೆ ಗೊತ್ತಾ, ಎಲ್ಲ ಸಮಾಜಕ್ಕೆ ಇವತ್ತ ಮ್ಯಾಗ್ ಎತ್ತುವಂತ ಕಾರ್ಯ ನಡೀತಾ ಇದೆ. ಅದಕ್ಕಾಗಿ ಇವತ್ತ ಏನ್ ಹುಮನಾಬಾದ್ನಲ್ಲಿ ತಾವೆಲ್ಲರೂ ಕೂಡ ಇನ್ನ ಜಾಗೃತರಾಗ್ಬೇಕಾಗ್ತದ. ಯಾಕೆ ಇನ್ನ ಏನ್ ತಿಳಿದಾರ, ಇನ್ನ ಹುಚ್ಚಿಯಾರ ಇವ್ರು ಹಿಂಗೆ ಇರ್ತಾರ ಅಂತ ಹೇಳಿದಾರ. ಇವತ್ತು ನೋಡ್ರಿ, ಇವತ್ತೆಲ್ಲ ಸಮಾಜ ಮುಖಂಡರುಗಳು ಹೇಳ್ಯಾರ, ಮನ್ಸಿನಾಗದ ಪಾಪ ಕಾರ್ಯಕ್ರಮದಾಗ ಬರ್ಬೇಕಂತ ಅಂಜಿಕೆ ಬರಲ್ಲ. ಈ ಪರಿಸ್ಥಿತಿಯಾಗ ಪಡೆ ಬಂದಿ. ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿಗಳಾದ ರಘುನಾಥ್ ಮಲ್ಕಾಪುರಿ ಅವರು ಮಾತನಾಡಿ, ಹುಮನಾಬಾದ್ ನಲ್ಲಿ ಒಂದೇ ಕುಟುಂಬ ಒಂದೇ ಪಕ್ಷ ಆಳಿದೆ, ಆದರೆ ನಮ್ಮ ಸಮಾಜಕ್ಕೆ ಅವರು ಮಾಡಿರೋದೇನು, ನಮ್ಮ ಸಮಾಜಕ್ಕೆ ಒಂದೇ ಒಂದು ಭವನ ನಿರ್ಮಾಣ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದರು. ಒಂದೇ ಪಕ್ಷ ಒಂದೇ ಕುಟುಂಬ, ಹುಮನಾಬಾದ್ನಲ್ಲಿ ಒಂದೇ ಪಕ್ಷ ಒಂದೇ ಕುಟುಂಬ. ನಮ್ಮ ಸಮಾಜಕ್ಕೆ ಮಾಡಿದ್ದೇನು? ನಾನು ಟೀಕೆ ಮಾಡ್ಬೇಕಂತಲ್ಲ, ಅದು ಯಾರು ಮಾಡಿದಾರೋ ಇವ್ರು ಪ್ರಶಂಸೆ ಮಾಡ್ಬೇಕಲ್ಲ. 5 ಬಾರಿ 6 ಬಾರಿ ಶಾಸಕರಾಗಿ, 1 ಬಾರಿ 2 ಬಾರಿ ಮಂತ್ರಿಯಾಗಿ, ಮನೆಯಲ್ಲಿ ಇಬ್ಬರು ವಿರೋಧ ಪಕ್ಷ ಸದಸ್ಯರಾಗಿ, ಅಪ್ಪ 5 ಬಾರಿ ಮಂತ್ರಿ MLA ಆಗಿ, 1 ಸಾರಿ MLC ಆಗಿ, 2-3 ಸಾರಿ ಮಂತ್ರಿಯಾಗಿ ಸಮಾಜದ ಒಂದು ಸಮುದಾಯ ಭವನ ಮಾಡಿದಾರ. ಸಿದ್ದು ಪಾಟೀಲ್ರಿ, ನೀವು ನಮ್ಮ ಸಮಾಜದ ಸಮುದಾಯ ಭವನ ಮಾಡ್ತಾ ಇದ್ದೀರಿ, ಅದಕ್ಕೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀರಿ. ಹಾಗಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾರಿಗೆ ನಮ್ಗೆ ಉಪಕಾರ ಮಾಡಿದಾರೆ ಅವ್ರು ನಾವು ಅಪಚಾರ ಮಾಡ್ಬಾರ್ತಾನೆ, ಯಾರು ನಮ್ಮ ಕೆಲಸ ಮಾಡಿದಾರೆ ಅವ್ರಿಗೆ ನಾವು ಸ್ನೇಹನೆ ಮಾಡ್ಬೇಕು ತಾನೆ. ಹಾಗಂದ್ರೆ ಏನು? ಯಾರು ನಮ್ಮನ್ನು ಉಪಚಾರ ಮಾಡ್ತಾರೋ ಅವ್ರಿಗೆ ಅಪಚಾರ ಮಾಡ್ತಾ ಇರೋದ್ರೆ ಹಾಲು ಮತ. ಒಂದ್ಸರಿ ಹಾಲು ಕೆಡಬಹುದು, ಬಟ್ ಹಾಲು ಮತ ಕೆಡೋದಿಲ್ಲ ಅಂತ ಯಾಕಂದಿದ್ದಾರೆ? ಕುರುಬ ಸಮಾಜ, ಗೊಂಡ ಸಮಾಜದ ಜನ ಹಾಲು ಮತ ಅಂತ ಯಾಕೆ ಕರೀತಾರೆ? ಈ ಸಮಾಜ ಹಾಲಿನಷ್ಟೇ ಪವಿತ್ರವಾದದ್ದು ಅಂತ ಹೇಳಿ ನಾನು ಸಿದ್ದು ಪಾಟೀಲ್ ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ನೀವು ಯಾವ ತರ ಎಷ್ಟು ಪ್ರೀತಿಯಿಂದ 1 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಅನುದಾನವನ್ನ ಕೊಟ್ಟು ಅದನ್ನ ಕೆಲಸ ಪ್ರಾರಂಭ ಮಾಡ್ಬೇಕಂತಿದ್ರು, ಮತ್ತೆ ನಿಮ್ಮ ಅವಧಿ ಮುಗಿಯೋದ್ರೊಳಗಡೆ ಅದಕ್ಕೆ ಇನ್ನೂ ಹೆಚ್ಚಿನ ದುಡ್ಡನ್ನು ಕೊಟ್ಟು ಆ ಸಮುದಾಯನ ಪೂರ್ತಿ ಮಾಡಿ ನೀವೇ ಉದ್ಘಾಟನೆ ಮಾಡಬೇಕು, ನಾನು ಆ ಉದ್ಘಾಟನೆ ಬರ್ತೀನಿ ಅಂತ ಹೇಳಿ ನಿಮ್ಗೆ ನಾನು ಮಾತನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟೇ ಅಲ್ಲ, ನಮ್ಮ ಸಮಾಜದ ಒಂದೊಳಗೆ ಕೆಲವು ತೊಂದರೆಗಳಿದ್ದಾರೆ. ವಿಶೇಷವಾಗಿ ಯಾರು ನೌಕರಿಯಲ್ಲಿದ್ದಾರೆ, ಯಾರು ವಿದ್ಯಾಭ್ಯಾಸದಲ್ಲಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ಅಂಕುಶ್ ಅವ್ರು ಹೇಳಿದ್ರು, ಬೀದರ್ ಜಿಲ್ಲೆ ಬಿಟ್ಟು ಕಿನ್ನಿಂದ ಆಚೆ ಕಲಬುರಗಿಗೆ ಹೋದ್ರೆ ಆ ಬಂಧುಗಳಿಗೆ ಎಷ್ಟೇ ಸರ್ಟಿಫಿಕೇಟ್ ಇಲ್ಲ. ಅಧಿಕಾರದಲ್ಲಿ ಇದ್ದದ್ದು ಒಂದೇ ಕುಟುಂಬ. ಯಾವ ತರ ದೇಶದಲ್ಲಿ
ಸ್ವತಂತ್ರ ಆಗಿ 78 ವರ್ಷ ಸುಮಾರು 50ರಿಂದ 60 ವರ್ಷ ಒಂದೇ ಕುಟುಂಬ ಆಗಿದೆ. ಒಂದೇ ಪಕ್ಷ, ಒಂದೇ ಕುಟುಂಬ. ಹುಮ್ನಾಬಾದ್ನಲ್ಲಿ ಒಂದೇ ಪಕ್ಷ, ಒಂದೇ ಕುಟುಂಬ. ನಮ್ಮ ಸಮಾಜಕ್ಕೆ ಮಾಡಿದ್ದೇನು? ನಾನು ಟೀಕೆ ಮಾಡ್ಬೇಕಂತಲ್ಲ, ಅದು ಯಾರು ಮಾಡಿದಾರೋ ಅವ್ರಿಗೆ ಪ್ರಶಂಸೆ ಮಾಡ್ಬೇಕಲ್ಲ. 5 ಬಾರಿ 6 ಬಾರಿ ಶಾಸಕರಾಗಿ, 1 ಬಾರಿ 2 ಬಾರಿ ಮಂತ್ರಿಯಾಗಿ, ಮನೆಯಲ್ಲಿ ಇಬ್ಬಿಬ್ಬರು ವಿರೋಧ ಪಕ್ಷ ಸದಸ್ಯರಾಗಿ, ಅಪ್ಪ 5 ಬಾರಿ ಮಂತ್ರಿ MLA ಆಗಿ, 1 ಸಾರಿ MLC ಆಗಿ, 2 ಸಾರಿ ಮಂತ್ರಿಯಾಗಿ ಸಮಾಜದ ಒಂದು ಸಮುದಾಯ ಭವನ ಮಾಡಿದಾರ. ನಂತರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಬಂಡೆಪ್ಪ ಕಾಶಂಪುರ ಅವರು ಸಮಾಜದ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ಕೊಡ್ತಾವ ಅಂತ ನಾವು ಆದ್ರೆ ನಾ ಏನ್ ಹೇಳ್ತೀನಿ ಗೊತ್ತಾವಿನೇ, ನೀ ಎಲ್ಲ ಮದುವೆ ಆಗ್ಯದ ಆಗ್ಯದ, ಮದುವೆ ನೀ ಬೇಡ. ಯಾರು? ಪವನ್ ಗೊಂಡ. ನೀ ಹುಡುಗಿ ನೋಡಕ್ ಹೋಯ್ತೆ ಅಂತ ತಿಳ್ಕೊ. ಈಗ ಅವ್ರು ಕೇಳ್ತಾರ ನೀ ಏನ್ ಮಾಡತ್ತಿದಿ ಅಂತ. ಕುರಿ ಕಾಯಲತ್ತಿದೆ ಅಂದ್ರ ನಾಚಿಕೆ ಬರ್ತದ. ಬರಬರದಿಲ್ಲಮ್ಮ. ಅದಕ್ಕೆ ನೀ ಏನ್ ಮಾಡ್ಬೇಕು, ನಾನೇನದಲ್ಲ ಶಿಪ್ ಅಂಡ್ ಗೋಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡತ್ತಿದೆ ಅಂತ ಹೇಳ್ಬೇಕು. ನೋಡ್ರೆ ಬರೋಬರ ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತಂದ್ರು ಏನು ಪಿಕಪ್ ಮಾಡಬೇಡ. ಮಹಿಳಾರ ಅಂಗಡಿನಿಂದ ಚಾಂಗ್ಲರ್ ಅಂಗಡಿ, ಚಾಂಗ್ಲರ್ ಅಂಗಡಿಯಿಂದ ಮಹಿಳಾರ ಅಂಗಡಿ, ಇದೇ ಇಂಪೋರ್ಟ್ ಎಕ್ಸ್ಪೋರ್ಟ್. ಅಂದ್ರೆ ಹೇಳೋ ಉದ್ದೇಶ ಏನಂತಂದ್ರೆ, ಈ ಸಮಾಜದಲ್ಲಿ ನಾವೇನು ಕಸುಬಿದೆ ನಮ್ದು, ನಾವೆಲ್ಲ ಕಮ್ಮಿ ಮಾಡ್ಕೊಂಡು ಹಿಡಿದು ಮಂದಿ ಮೇಲೆ ಕೈ ಚಾಚಲತ್ತಿದ್ದೇವೆ. ಇವತ್ತು ನಾವು ಇದಕ್ಕೆ ಉದ್ಯೋಗ ಅಂತ ಸೃಷ್ಟಿ ಮಾಡ್ಕೊಂಡು ಸರ್ಕಾರ ಸವಲತ್ತುಗಳೆಲ್ಲ ತಗೊಂಡು, ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸವಲತ್ತುಗಳು ಕೊಟ್ಟಿದಾರ, ಅವಕ್ಕೆಲ್ಲ ನಾವು ಸವಲತ್ತುಗಳು ತಗೊಂಡು ಇವತ್ತು ಮತ್ತೆ ಜೀವನ ಮಾಡುವಂತ. ಕಾರ್ಯಕ್ರಮದಲ್ಲಿ ಗುಂಡುರೆಡ್ಡಿ ಕಮಲಾಪುರೆ, ಬ್ಯಾಂಕ್ ರೆಡ್ಡಿ, ಅನಿಲ್ ಪಸರ್ಗಿ, ಶಿವರಾಜ್ ಚಿನ್ಕೇರಿ, ನಾರಾಯಣ್ ರಾಂಪುರೆ, ಪವನ್ ಗೊಂಡ, ವಿನಾಯಕ್, ಖಂಡಪ್ಪ, ಪಂಡಿತ್, ಅಂಬರೀಶ್, ಜಗದೀಶ್, ಮಲ್ಲಿಕಾರ್ಜುನ್, ಗಂಡಪ್ಪ, ಸಂತೋಷ್, ಬಸವರಾಜ್ ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್.